ನಿಮ್ಮ ಸರ್ಕಾರ ಇದ್ದಾಗ ಗುತ್ತಿಗೆದಾರನ್ನ ಅಂದ್ರೆ 40% ಅಂತ ಹೇಳಿ ಆರೋಪ ಮಾಡಿದ್ರು. ಈಗ ಯಾವುದೇ ಗುತ್ತಿಗೆದಾರರದ್ದು ಹಣ ಬಿಡುಗಡೆ ಆಗ್ತಾ ಇಲ್ಲ, ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದು. ಹಣನೇ ಸುಮಾರು 30-35 ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಬೇಕೀಗ ಗುತ್ತಿಗೆದಾರರು. ಅವರೆಲ್ಲ ಅವಾಗೆ ಬೀದಿಗಿಳಿದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಮಲ್ಲೇ ಆ ಕೆಂಪಣ್ಣನ ಕರ್ಕೊಂಬಂದು ಬಿಟ್ಟು 40% ಅಂತ ಆಯಿತು. ಅದು ಎಲ್ಲೂ ಪ್ರೂವ್ ಆಗಲಿಲ್ಲ. ಲೋಕಾಯುಕ್ತ ಕೋರ್ಟಲ್ಲಿ ಬಂದು ಸ್ಟೇಟ್ಮೆಂಟೇ ಕೊಡ್ತಾ ಇಲ್ಲ ಯಾರು. ಈಗ ಇವರು ಹೇಳ್ತಾ ಇದ್ದಾರೆ ಗುತ್ತಿಗೆದಾರರು BJP ಕಾಲದಲ್ಲಿ ಇರಲಿಲ್ಲ, ಈ ಕಾಂಗ್ರೆಸ್ ಬಂದ ಮೇಲೆ, ಮನೆಯಾಳ ಕಾಂಗ್ರೆಸ್ ಬಂದ ಮೇಲೆ ಈ 60% ಕಮಿಷನ್ನು ಅದನ್ನು ಪೈ ಅವರು ಬಿಡುಗಡೆ ಮಾಡಿದಾರಲ್ಲ. ಬೆಂಗಳೂರು ಇವರು IT ಬಿಡುಗಡೆ ಮಾಡಿದ್ದಾರೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ತಗೊತಾರೆ ಅಂತ ಮೋಹನ್ ದಾಸ್ ಪೈ ಅವರು ಬಿಡುಗಡೆ ಮಾಡಿದ್ದಾರೆ. ಈ ಸರ್ಕಾರ ಬಿಹಾರ್ ಚುನಾವಣೆಗೆ ಮೊನ್ನೆ ಕರೆದಿದ್ರಲ್ಲ ಊಟದ ಪಾರ್ಟಿ, ಡಿನ್ನರ್ ಪಾರ್ಟಿ, ಅದು ಡಿನ್ನರ್ ಪಾರ್ಟಿ ಅಲ್ಲ, ಕಲೆಕ್ಷನ್ ಪಾರ್ಟಿ. ಅದು ಪಾರ್ಟಿ ಮಾಡಿದ್ರು, ಎಲ್ಲರಿಗೂ ಊಟ ಕೊಟ್ಟರು ಗೊತ್ತಿಲ್ಲ. ಕೆಲವರು ಎದ್ದು ಓಡೋಗ್ಬಿಟ್ರು. ಇವ್ರು ಕೇಳಿದ್ದು ರೇಟ್ ನೋಡಿ 300ರಿಂದ 400 ಕೋಟಿ ಕಲೆಕ್ಷನ್ ಅಂತ ಹೇಳಿದ್ದಾರೆ. ಕೆಲವರು ಮಂತ್ರಿಗಳು ಎಸ್ಕೇಪ್ ಆಗಿ ಓಡೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವರು ಅಟೆಂಡೇ ಆಗಿಲ್ಲ ಓಡೋಗ್ಬಿಟ್ಟಿದ್ದಾರೆ. ಒಟ್ಟಾರೆ ಈಗ ಬಿಹಾರ್ ಚುನಾವಣೆಗೆ 400 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ. ನಿಮಗೆ ನಿಮ್ಮ ಚೇಂಬರು ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿ ಚೇಂಬರ್ ಉಳಿಬೇಕಾ ಇಲ್ಲ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಅಂತ ಸಿದ್ದರಾಮಯ್ಯನವರು ಎಲ್ಲರಿಗೂ ಹೇಳಿದ್ದಾರೆ. ಯಾರ್ಯಾರು ಉಳಿಬೇಕೋ ಅವರೆಲ್ಲ ಕಪ್ಪ ಕಾಣಿಕೆ ಕೊಡ್ತಾರೆ. ಫಿಕ್ಸ್ ಮಾಡಿದಾರಲ್ಲ 50 ಕೋಟಿ, 100 ಕೋಟಿ, 300 ಕೋಟಿ, 400 ಕೋಟಿ ಇಲಾಖೆ ವೈಸ್ ಫಿಕ್ಸ್ ಮಾಡಿದ್ದಾರೆ. ಅದೆಲ್ಲ ದುಡ್ಡು ವಸೂಲಿ ಆದರೆ ಅವ್ರು ಮಂತ್ರಿ ಆಗಿರ್ತಾರೆ, ಇಲ್ಲ ಅಂದರೆ ಗೆಟ್ ಪಾಸ್.